ಭಾರತ ದೇಶದಲ್ಲಿ ದೇವರಿಗಾಗಿ ಗುರುಗಳಿಗಾಗಿ ಏನೆಲ್ಲ ಮಾಡ್ತೀರಿ ಧರ್ಮಕ್ಕಾಗಿ. ಈಗ ನಡೆದಿರೋ ಕಾರ್ಯಕ್ರಮನೂ ಅದಕ್ಕಾಗಿ. ವ್ರತ ನಿಯಮ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ, ಜಾತ್ರಾ ಮಹೋತ್ಸವಗಳನ್ನು ನಡೆಸ್ತೀರಿ, ರಥೋತ್ಸವ ಮಾಡ್ತೀರಿ, ಉಪವಾಸ ಮಾಡ್ತೀರಿ, ಪಾದಯಾತ್ರೆ ಹೋಗ್ತೀರಿ, ಉರುಳು ಸೇವೆ ಮಾಡ್ತೀರಿ. ಯಾರ್ಯಾರಿಗೆ ಏನೆಲ್ಲ ತೋಚ್ತದ ಅದೆಲ್ಲವನ್ನ ಭಕ್ತಿಯ ಮೂಲಕ ಅರ್ಪಣೆ ಮಾಡತಕ್ಕಂಥ ಭಕ್ತರು ಎಲ್ಲದಾರ ಅಂದ್ರೆ ಅದು ಭಾರತ ದೇಶದೊಳಗದಾರ ಅನ್ನುವಂಥದ್ದು. ಮಠಗಳು ಬೇಕು. ಯಾಕೆ ಅಂದ್ರೆ ಸಾಮಾಜಿಕ ವ್ಯವಸ್ಥೆ ಇವತ್ತು ಏನಾದ್ರೂ ನಮ್ಮ ದೇಶದೊಳಗೆ ಉಳಿದದಪ್ಪ, ಧರ್ಮ ಉಳಿದದಪ್ಪ, ಕೌಟುಂಬಿಕ ಮೌಲ್ಯಗಳು ಉಳಿದಾವ ಅಂದ್ರೆ ಅದಕ್ಕೆ ಕಾರಣ ಮಠಗಳು, ಅಲ್ಲಿರುವಂತ ಮಠಾಧಿಪತಿಗಳು ಕಾರಣ ಅನ್ನುವಂಥದ್ದನ್ನು ಯಾವ ಕಾಲಕ್ಕೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮಠಗಳು ಒಂದು ಕಾಲದೊಳಗೆ ಶಿಕ್ಷಣ ಸಂಸ್ಥೆಗಳಾಗಿದ್ದವು, ಮಠಗಳು ಒಂದು ಕಾಲದೊಳಗೆ ನ್ಯಾಯಾಲಯಗಳಾಗಿದ್ದವು, ಮಠಗಳು ಒಂದು ಕಾಲದೊಳಗೆ ಪಂಚಾಯಿತಿಯನ್ನು ಹೇಳತಕ್ಕಂತಹ ನ್ಯಾಯ ನಿರ್ಣಯವನ್ನು ಕೊಡತಕ್ಕಂತಹ ನ್ಯಾಯಾಧೀಶರ ಸ್ಥಾನವನ್ನು ನಿರ್ವಹಣೆ ಮಾಡುತ್ತಿದ್ದವು. ಬಳಲಿ ಬಂದಂತ ಎಲ್ಲ ಭಕ್ತರಿಗೆ ಅನ್ನದಾನವನ್ನ, ಅಕ್ಷರದಾನವನ್ನ, ಆಶ್ರಯದಾನವನ್ನ, ಅರಿವು ಅನ್ನುವಂಥದ್ದನ್ನ, ಆಧ್ಯಾತ್ಮ ಅನ್ನುವಂತಹ ಪಂಚ ಸಂಗಮಗಳನ್ನ ಕೊಟ್ಟು ಆ ವ್ಯಕ್ತಿಯ ಬದುಕಿಗೆ ಜೀವನಾಶ್ರಯವನ್ನು ಕೊಡತಕ್ಕಂತಹ ಕಾರ್ಯವನ್ನ ಯಾರು ಮಾಡಿದ್ರು ಅಂದ್ರೆ ಮಠಗಳು ಮತ್ತು ಮಠಾಧಿಪತಿಗಳು ಮಾಡಿದ್ರು ಅನ್ನುವಂಥದ್ದು. ಒಂದು ಚಿಕ್ಕ ಉದಾಹರಣೆ ಹೇಳ್ತೀವಿ. ಅಪರಾಧೀಕರಣ ಮಠಗಳಿದ್ರೆ ಗುರುಗಳಿದ್ರೆ ಯಾಕೆ ಕಡಿಮೆ ಆಗ್ತದ ಅನ್ನೋದು. ಕಲ್ಲಪ್ಪ ಮಲ್ಲಪ್ಪ ಅನ್ನುವಂತ ಇಬ್ಬರು ಸ್ನೇಹಿತರು ಅವತ್ತಿನ ಕಾಲ. ಮಲ್ಲಪ್ಪನಿಂದ ಕಲ್ಲಪ್ಪ ಒಂದು 500 ರೂಪಾಯಿ ಸಾಲ ತಗೊಂಡ. ಯಾವುದೇ ಶ್ಯೂರಿಟಿ ಇಲ್ಲ, ಜಾಮೀನಿಲ್ಲ, ಯಾವುದೇ ಸಾಕ್ಷಿ ಇಲ್ಲ. ಇವಾಗ ನೀವು ಯಾರಿಗಾದ್ರೂ ಏನಾದ್ರು ಸಾಲ ಕೊಡ್ಬೇಕಾದ್ರೆ ಏನೆಲ್ಲ ತಗೊಂತೀರಿ? ಶ್ಯೂರಿಟಿ ತಗೊಂತೀರಿ, ಚೆಕ್ ಇಸ್ಕೊಂತೀರಿ, ಒಬ್ರು ಯಾರ 2-3 ಸಾಕ್ಷಿ ತಗೊಂತೀರಿ. ಯಾಕಂದ್ರೆ ಕೊಟ್ಟದ್ದು ವಾಪಸ್ ಬರ್ತದೋ ಇಲ್ಲೋ ನಂಬಿಕಿಲ್ಲ, ವಿಶ್ವಾಸ ಇಲ್ಲ. ಬ್ಯಾಂಕ್ಗಳು ಸಾಲ ಕೊಡ್ಬೇಕಾದ್ರೆ ಸುಮ್ಮನೆ ಕೊಡ್ತವೆ, ನಿಮ್ಮ ಹತ್ರ ಅಡಮಾನ ತಗೊಂತವೆ, ಆಸ್ತಿ ಅಡಮಾನ ಮಾಡುತ್ತವೆ, ಆಭರಣಗಳ ಅಡಮಾನ ಮಾಡುತ್ತವೆ. ಯಾಕಂದ್ರೆ ನೀವು ವಾಪಸ್ ಕೊಡೋ ನಂಬಿಕಿಲ್ಲ. ಆದ್ರೆ ಅವತ್ತಿನ ಕಾಲ ಹಂಗಿರ್ಲಿಲ್ಲ. ಮಾತು ಕೊಟ್ಟರೆ ಅದಕ್ಕೆ ಪ್ರಾಣ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಮಾತಾಡಿದ್ರೆ ಹೇಳ್ತಿದ್ರು ದೇವರ ಸಾಕ್ಷಿ ಅಂತಿದ್ರು ಅವಾಗ. ವಚನ ಅಂದ್ರೆ ಅದರ ಅರ್ಥ ಏನಂದ್ರ ಎ ಪ್ರಾಮಿಸ್ ಡೂಯಿಂಗ್ ಎ ನೇಮ್ ಆಫ್ ಗಾಡ್ ಇಸ್ ಕಾಲ್ಡ್ ಪ್ರಾಮಿಸ್ ಅಂತ. ಅಂದ್ರೆ ದೇವರ ಹೆಸರಲ್ಲಿ ಮಾಡುವಂತ ಪ್ರಮಾಣವನ್ನ ವಚನ ಅಂತ ಕರೀತಾರೆ. ಆ ವಚನ ಕೊಟ್ರಪ್ಪ ಅಂದ್ರೆ ಅದಕ್ಕೆ ಪ್ರಾಣ ಕೊಡ್ತಿದ್ರು. ಕಲ್ಲಪ್ಪ ಮಲ್ಲಪ್ಪನ ಹತ್ರ ದುಡ್ಡು ಇಸ್ಕೊಂಡ, ಯಾವುದೇ ಸಾಕ್ಷಿ ಇರಲಿಲ್ಲ. 6 ತಿಂಗಳಾಯ್ತು. ಮಲ್ಲಪ್ಪ ಕಲ್ಲಪ್ಪ ದುಡ್ಡು ವಾಪಸ್ ಕೇಳಿದ. ಅವಾಗ ಕಲ್ಲಪ್ಪ ಅಂತಾನೆ, ನೀನ್ ಯಾವಾಗ ಕೊಟ್ಟಿದ್ದಿ, ನಾನು ಯಾವಾಗ ಇಸ್ಕೊಂಡಿದ್ದೆ? ಇಲ್ಲೋ ಗೊತ್ತೇ ಇಲ್ಲ ಅಂದವ. ಅವಾಗ ಮಲ್ಲಪ್ಪ ಸ್ವಲ್ಪನೂ ಬೇಜಾರಾಗಂಗಿಲ್ಲ. ನೀವಾಗಿದ್ರೆ ಸಿಟ್ಟಾಗ್ಬಿಡ್ತಿದ್ರಿ ತಕ್ಷಣಕ್ಕೆ. ಮಲ್ಲಪ್ಪ ಒಂದು ಕ್ಷಣನೂ ಕೂಡ ಬೇಜಾರಾಗದಂಗ ಒಂದೇ ಮಾತು ಹೇಳ್ತಾನೆ ಕಲ್ಲಪ್ಪನಿಗೆ, ಆಯ್ತಪ್ಪ ನಾನು ಕೊಟ್ಟಿಲ್ಲ, ನೀ ತಗೊಂಡಿಲ್ಲ. ಈ ಮಾತನ್ನ ಬಡದಾಳದ ಚನ್ನಮಲ್ಲ ಶಿವಯೋಗಿಗಳ ಗದ್ದಿಗೆ ಮುಂದೆ ಒಂದು ಗಂಟೆ ಹೊಡೆದು ನೀ ಕೊಟ್ಟಿಲ್ಲ, ನಾ ತಗೊಂಡಿಲ್ಲ ಅಂತ ಹೇಳ್ಬಿಡ, ನಾ ಬಿಟ್ಬಿಡ್ತೀನಿ ಅಂತ ಒಂದೇ ಮಾತು. ಯಾವಾಗ ಗದ್ದಿಗೆ ಹತ್ರ ಬಾ, ಗಂಟೆ ಹೊಡಿ, ಅಲ್ಲಿ ಹೇಳು ಅಂದ. ಕಲ್ಲಪ್ಪನ ಹೃದಯದೊಳಗೆ ಅಪರಾಧದ ಭಾವ ಜಾಗೃತಿ ಆಯ್ತು, ತಪ್ಪಿನ ಅರಿವಾಯ್ತು. ಅವಾಗಂತಾನ, ಇಲ್ಲಿ ಹೇಳ್ಬೋದಪ್ಪ, ಗದ್ದಿಗೆ ಮುಂದೆ ಬಂದು ನಾ ಸುಳ್ಳು ಹೇಳಕ್ ಆಗೋದಿಲ್ಲ, ತಪ್ಪಾಯ್ತು, 1 ವಾರ ಸಮಯ ಕೂಡ ನಿನ್ ದುಡ್ಡು ವಾಪಸ್ ಕೊಡ್ತೀನಿ ಅಂತ. ಮಠಗಳಲ್ಲಿರ್ತಕ್ಕಂಥ ಶಕ್ತಿ, ಸಾಮರ್ಥ್ಯ, ಗದ್ದೆಗಳಿರ್ತಕ್ಕಂಥ ಪವಾಡ ಇದೆ. ಯಾವ ಪೊಲೀಸ್ ಬರಲಿಲ್ಲ, ಯಾವ ನಡಬರಕ್ ಪಂಚಾಯತ್ ಆಗಲಿಲ್ಲ, ಯಾರೇ ಒಂದು ಸಾಕ್ಷಿ ಹೇಳಲಿಲ್ಲ. ಕೇವಲ ಒಂದು ಗದ್ದಿಗೆಯನ್ನ